ರೀ ಬೇಗ ಬನ್ರಿ. ನಾವು ಆಫೀಸ್ಗೆ ಕಾವೇರಿ ಬರೋದಕ್ಕಿಂತ ಮುಂಚೆ ಹೋಗಿ ನಮ್ ಪವರ್ ಏನು ಅಂತ ತೋರಿಸ್ಬೇಕು. ಕಾವೇರಿ ಬಂದಾಗ ಯಾವ ಸ್ಟಾಫು ಅವಳನ್ನ ಕ್ಯಾರೆ ಅನ್ಬಾರ್ದು. ಬನ್ನಿ ಹೋಗೋಣ. ರೀ ಈಗ ಕಾವೇರಿ ಸಿಇಒ ಅಂತ ಸ್ಟಾಫ್ಗೆಲ್ಲ ಗೊತ್ತಾಗಿರುತ್ತಾ? ಗೊತ್ತಾಗದೆ ಇರೋದಕ್ಕೆ ಹೇಗೆ ಸಾಧ್ಯ? ಅಪ್ಪನೇ ಬೋರ್ಡ್ ಮೀಟಿಂಗ್ ಅಲ್ಲಿ ಕಾವೇರಿನ ಸಿಇಒ ಸಕ್ಸಸರ್ ಅಂತ ಅನೌನ್ಸ್ ಮಾಡಿದ್ ಮರ್ತ್ಬಿಟ್ಯಾ? ಅದು ಅಲ್ಲದೆ ಪಾರ್ಟಿಲಿ ಎಲ್ರ ಮುಂದೆನೂ ಘಂಟಾಘೋಷವಾಗಿ ಕಾವೇರಿನ ನೆಕ್ಸ್ಟ್ ಸಿಇಒ ಅಂತ ಬೇರೆ ಹೇಳಿದ್ರು. ಅದು ಸಾಲದು ಅಂತ ನ್ಯೂಸ್ ಪೇಪರ್ ಅಲ್ಲಿ ನ್ಯೂಸ್ ಅಲ್ಲಿ ಎಲ್ಲ ಕಡೆನೂ ಬಂದ್ಬಿಟ್ಟಿದೆ ಈ ವಿಷಯ. ಇಡೀ ಪ್ರಪಂಚಕ್ಕೆ ಗೊತ್ತಿದೆ, ಇನ್ನು ಸ್ಟಾಫ್ ಗೊತ್ತಿರಲ್ವಾ? ಹೌದಲ್ವಾ? ಈ ಮದ್ವೆಯಿಂದ ಆಗಿರೋ ಶಾಕ್ಗೆ ನನಗೆಲ್ಲ ಅಯೋಮಯ ಅನ್ನಿಸ್ತಾ ಇದೆ. 5 ನಿಮಿಷದ ಹಿಂದೆ ಮಾತಾಡಿರೋ ವಿಷಯನೇ ಮರ್ತು ಹೋಗ್ತಾ ಇದೆ. ನಾನು ಏನ್ ಮಾತಾಡ್ದೆ ಅಂತ 100 ಸಲ ಯೋಚನೆ ಮಾಡೋ ಹಾಗಾಗೋಗಿದೆ. ಹಾಗಾದ್ರೆ ನಾನು ಯಾರು ಅಂತಾನೂ ನೆನಪಿಲ್ವಾ? ಮರ್ತ್ಬಿಟ್ಯಾ? ಇದು ಸ್ವಲ್ಪ ಯಾಕೋ ಜಾಸ್ತಿ ಆಯ್ತಲ್ವಾ? ಮರ್ತಿದ್ರೆ ಚೆನ್ನಾಗಿರೋದು. ಪೀಡೆಯಿಂದ ಮುಕ್ತಿ ಸಿಕ್ತು ಅಂತ ಇನ್ನೊಂದು ಹುಡುಗಿನ ನೋಡಿ ಮದುವೆ ಆಗಿ ನೆಮ್ಮದಿಯಾಗಿ ಸಂತೋಷವಾಗಿ ಜೀವನ ಮಾಡ್ತಿದ್ದೆ. ಏನ್ರಿ, ನನ್ನ ಮರ್ತು ಹೋಗ್ಬಿಟ್ಟಿದ್ರೆ ಇನ್ನೊಂದು ಹುಡುಗಿನ ಮದ್ವೆ ಆಗ್ಬೋದು ಅಂತ ಯೋಚನೆ ಮಾಡ್ತಿದ್ದೀರಾ? ಹಾ? ನನ್ನನ್ನ ಬಿಟ್ರೆ ನಿಮ್ಮಂತ ಸೋಂಬೇರಿನ ಮದ್ವೆ ಆಗೋದಿಕ್ಕೆ ಯಾರು ಮುಂದೆ ಬರಲ್ಲ. ಆದ್ರೆ ನಾನು ನಿಮಗ್ ಡಿವೋರ್ಸ್ ಕೊಟ್ರೆ ನನ್ನನ್ನ ಮದ್ವೆ ಆಗೋದಿಕ್ಕೆ ನಾಳೆ ಬೆಳಗ್ಗೆನೆ ಕ್ಯೂ ನಿಂತ್ಕೋತಾರೆ. ಹಾಗಾದ್ರೆ ಡಿವೋರ್ಸ್ ಕೊಟ್ಟಿದ್ರೆ ಚೆನ್ನಾಗಿರೋದು. ಏನಂದ್ರಿ? ಏನಿಲ್ಲ, ನೀನ್ ಹೇಳಿದ್ದು ನಿಜ ಅಂತ ಹೇಳ್ದೆ. ಸರಿ ಬನ್ನಿ, ಆ ಕಾವೇರಿ ಬರೋದ್ರೊಳಗಡೆ ನಾವು ಆಫೀಸ್ ಒಳಗ್ ಹೋಗಿ ಸ್ಟಾಫ್ನೆಲ್ಲ ನಮ್ ಕಡೆ ಮಾಡ್ಕೊಳ್ಳೋಣ. ಕಾವೇರಿನ ಸಿಇಒ ಪಟ್ಟದಿಂದ ಇಳಿಸೋದಕ್ಕೆ ನಮಗ್ ಸಹಾಯ ಆಗತ್ತೆ.